ಈ ವಿಡಿಯೋದಲ್ಲಿ ನಾವು ಪೇ ಆಫ್ ಗ್ರಾಫ್ ಬಗ್ಗೆ ತಿಳ್ಕೊಳ್ಳೋಣ. ಪೇ ಆಫ್ ಗ್ರಾಫ್ ಅಂದ್ರೇನು, ಅದು ಹೇಗಿರುತ್ತೆ, ಅದರಲ್ಲಿ ಏನೇನು ಡೀಟೇಲ್ಸ್ ನಾವು ನೋಡಬೇಕು. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪೇ ಆಫ್ ಗ್ರಾಫ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆಗ ನನಗೆ ಮಲ್ಟಿಪಲ್ ಕ್ವಶನ್ಸ್ ಬರ್ತಾ ಇದ್ವು. ಇದರಲ್ಲಿ ರಿಸ್ಕ್ ಎಷ್ಟಿರುತ್ತೆ, ರಿವಾರ್ಡ್ ಎಷ್ಟಿರುತ್ತೆ, ಇದರಲ್ಲಿ ನಾವು ಕ್ಯಾಪಿಟಲ್ ಎಷ್ಟು ಡಿಪ್ಲಾಯ್ ಮಾಡಬೇಕು, ಅದರಲ್ಲಿ ಯಾವ ಡೀಟೇಲ್ಸ್ ನಾವು ನೋಡಬೇಕು ಅಂತಂದ್ಬಿಟ್ಟು ಕಂಪ್ಲೀಟಾಗಿ ಬೇಸಿಕ್ಕಿಂದ ಸ್ಟಡಿ ಮಾಡೋಣ ಬನ್ನಿ. ಪೇ ಆಫ್ ಗ್ರಾಫ್ ಇದು ಒಂದು 2D ಡೈಮೆನ್ಷನಲ್ ಗ್ರಾಫ್. ಇದು ಎಕ್ಸ್ ಆಕ್ಸಿಸ್ ಏನು ತೋರಿಸುತ್ತೆ ಅಂದರೆ ಅಂಡರ್ಲೈನಿಂಗ್ ಅಸೆಟ್ ಇದು ಪ್ರೈಸ್ ತೋರಿಸುತ್ತೆ. ಅದೇ ವೈ ಆಕ್ಸಿಸ್ ಇದೆಯಲ್ಲ ಅದು ಪ್ರಾಫಿಟ್ ಆ್ಯಂಡ್ ಲಾಸನ್ನು ತೋರಿಸುತ್ತೆ. ಇದು ಅಂಡರ್ಲೈನಿಂಗ್ ಅಸೆಟ್, ಇದು ನಿಫ್ಟಿ ಯಾವ ಪ್ರೈಸಲ್ಲಿ ಇದೆಯಲ್ಲ ಆ ಲೆವೆಲ್ ಇದು ತೋರಿಸುತ್ತೆ ಎಕ್ಸ್ ಆಕ್ಸಿಸ್ಸು. ವೈ ಆಕ್ಸಿಸ್ಸು ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸು ಇಲ್ಲಿ ತೋರಿಸುತ್ತೆ. ಓಕೆ, ಇದು ಅಪ್ಸೈಡ್ 0 ಮೇಲ್ಗಡೆ ಪ್ರಾಫಿಟ್ಟು, ಇದು ಕೆಳಗಡೆ ಬಂತಂದರೆ ಲಾಸು. ಸೊ ಇದನ್ನು ರೆಪ್ರೆಸೆಂಟ್ ಹೇಗೆ ಮಾಡ್ತಾರೆ ಅಂತಂದರೆ ನಿಮ್ಮ ಪ್ರಾಫಿಟ್ ಏರಿಯಾ ಏನಿದೆಯಲ್ಲ ದಟ್ ವಿಲ್ ರೆಪ್ರೆಸೆಂಟ್ ಆಸ್ ಎ ಗ್ರೀನ್ ಏರಿಯಾ ಆ್ಯಂಡ್ ಲಾಸ್ ಮೇಕಿಂಗ್ ಏರಿಯಾನ ರೆಡ್ ಏರಿಯಾದಲ್ಲಿ ಇದರಲ್ಲಿ ತೋರಿಸ್ತಾರೆ. ಮತ್ತು ಇದರಲ್ಲಿ ನೀವು ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ಅಂತಂದರೆ ಈ ಗ್ರಾಫ್ ಹೇಗೆ ರೆಪ್ರೆಸೆಂಟ್ ಆಗಿದೆ ಅನ್ನೋದಕ್ಕೆ ಇಲ್ಲಿ ನೋಡಿ, ಈ ಲೆಫ್ಟ್ ಸೈಡ್ ಏನಿದೆಯಲ್ಲ ಒಂದು ಫಸ್ಟ್ ಎಸ್ ಅಂತಂದರೆ ಸೆಲ್, ಅದೇ ಬೈ ಮಾಡಿದ್ದಾಗೆ ಬಿ ಅಂತ ಬರುತ್ತೆ, ಅದನ್ನು ತೋರಿಸ್ತೀನಿ ಮುಂದೆ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಫ್ಟಿ ಅಟ್ ಪ್ರೆಸೆಂಟಲ್ಲಿ ಏನಿದೆ ಅಂತಂದರೆ 24,700 ಆ ಲೆವೆಲ್ ನಿಯರ್ ಬೈ ನಾನು ಒಂದು ಏನು ಮಾಡೀನಿ ಅಂತಂದ್ರೆ ಸ್ಟ್ರಾಡಲ್ ಸೆಲ್ ಮಾಡಿದ್ದೀನಿ. ಒಂದು 170 ರೂಪೀಸ್ ಇರೋಂಥದ್ದು ಎರಡರದ್ದು ಆಪ್ಷನ್ ಪ್ರೀಮಿಯಮ್ ಸೆಲ್ ಮಾಡಿದ್ದೀನಿ. ಒಂದು CE ಮತ್ತು ಒಂದು PE ಇಲ್ಲಿ ಸೆಲ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಎಕ್ಸ್ಪೈರಿ ಡೇಟ್ ಇರೋದು 19 ಜೂನ್ 2025. 24,700 CE ನಾನು ಸೆಲ್ ಮಾಡಿರೋ ಅಮೌಂಟು 170 ರೂಪೀಸ್ ಆಗಿದೆ. ಅದೇ ರೀತಿ ಇನ್ನೊಂದು ನಾನು ಏನು ಲೆಗ್ ಸೆಲ್ ಮಾಡಿದ್ದೀನಿ 19 ಜೂನ್ ಎಕ್ಸ್ಪೈರಿದು 24,650 ಫೀದು 167 ರೂಪೀಸಿಗೆ ಸೆಲ್ ಮಾಡಿದ್ದೀನಿ. ಇದು ಎರಡು ಸಿಂಬಲ್ SS ಅಂತ ತೋರಿಸ್ತಾ ಇದ್ದೀನಿ ಸೆಲ್ ಮಾಡಿರೋದು. ನಿಮಗೆಲ್ಲ ಗೊತ್ತಿದೆ ಸ್ಟ್ರಾಡಲಲ್ಲಿ ಸೆಲ್ ಮಾಡಿದ್ವಿ ಅಂತಂದರೆ ಅದರಿಂದ ಅದೇನು ರೇಂಜ್ ಇದೆಯಲ್ಲ ಆ ರೇಂಜಿಂದ ಔಟ್ಸೈಡ್ ಏನಾದ್ರು ಮಾರ್ಕೆಟ್ ಹೋಯ್ತು ಅಂದರೆ ನಮಗೆ ಲಾಸಸ್ ಆಗುತ್ತೆ. ಅದೇ ಇಲ್ಲಿ ತೋರಿಸ್ತಾ ಇದೆ. ಈ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದರೆ ಈ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್, ಈ ಸ್ಟ್ರಾಟಜಿಯಲ್ಲಿ ನಾನು ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ಎಷ್ಟಿದೆ ಅಂತಂದರೆ 50% ಚಾನ್ಸಸ್ ಆರ್ ದೇರ್. ಓಕೆ, ಆ್ಯಂಡ್ ಮ್ಯಾಕ್ಸಿಮಮ್ ಪ್ರಾಫಿಟ್, ಈ ಸ್ಟ್ರಾಟಜಿಯಲ್ಲಿ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗೋ ಚಾನ್ಸಸ್ ಎಷ್ಟಿದೆ ಅಂದರೆ 25,000 ರೂಪೀಸ್ ನಾನು ಇದರಲ್ಲಿ ಅರ್ನ್ ಮಾಡ್ಬೋದು. ಮ್ಯಾಕ್ಸಿಮಮ್ ಲಾಸ್ ಅನ್ಡಿಫೈನ್ಡ್. ಯಾಕೆ ಅಂತಂದರೆ ಇಲ್ಲಿ ನೋಡಿ, ನೀನು ಆಪ್ಷನ್ ಸೆಲ್ಲಿಂಗಲ್ಲಿ ಪ್ರಾಫಿಟ್ಟು ಡಿಫೈನ್ಡ್ ಇರುತ್ತೆ, ಲಾಸು ಅನ್ಲಿಮಿಟೆಡ್ ಇರುತ್ತೆ. ಸೊ ಅದೇ ರೀತಿ ಈ ಸ್ಟ್ರಾಟಜಿಯಲ್ಲಿ ಏನಾಗ್ತಿದೆ ಅಂತಂದರೆ ನಮಗೆ ಲಾಸಸ್ ಪ್ರಾಫಿಟ್ಟು ಮಿನಿಮಮ್ ಇದೆ, ಲಾಸಸ್ ಎಷ್ಟಾದ್ರೂ ಆಗ್ಬೋದು. ನೋಡಿ ಮಾರ್ಕೆಟ್ ಮೂವ್ ಆದಂಗೆಲ್ಲ ನಮ್ಮ ಲಾಸಸ್ ಕಂಟಿನ್ಯೂ ಆಕ್ಯಂತ ಹೋಗುತ್ತೆ. ಸೊ ಅದೇ ರೀತಿ ಲಾಸ್ ಈಸ್ ಅನ್ಲಿಮಿಟೆಡ್. ಇದರಲ್ಲಿ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಇದರಲ್ಲಿ ಅವೈಲೇಬಲ್ ಇಲ್ಲ. ಬ್ರೇಕ್ ಇವನ್ ಪಾಯಿಂಟ್ಸ್, ಬ್ರೇಕ್ ಇವನ್ ಏನು ಅಂತಂದರೆ ಈ ಸ್ಟ್ರಾಟಜಿಯಲ್ಲಿ ನಿಮಗೆ ಯಾವ ಲೆವೆಲಲ್ಲಿಂದ ನಿಮ್ಗೆ ಲಾಸಸ್ ಶುರು ಆಗುತ್ತೆ ಅನ್ನೋದಕ್ಕೆ ಅದಕ್ಕೆ ಬ್ರೇಕ್ ಇವನ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು 24,300 ಇಂದ ಲೆಫ್ಟ್ ಸೈಡಿಗೆ ಇಲ್ಲಿ ನೋಡಿ 24,300 ಈ ಲೆವೆಲ್ ತನಕ ನೀವು ಏನಿದ್ರೆ ಸೇಫ್ ಆಗಿದ್ದೀರಾ. ಅಲ್ಲಿವರೆಗೂ ನಿಮಗೆ ಮಾರ್ಕೆಟ್ ಮೂವ್ ಆದರೂ ಕೂಡ ಡೌನ್ ಸೈಡು ಯು ಆರ್ ಸೇಫ್. ಅದೇ ಅಪ್ ಸೈಡು 25,037 ತನಕನೂ ನೀವು ಸೇಫ್ ಆಗಿದ್ದೀರಾ. ಅಪ್ ಸೈಡ್ ಇಲ್ಲಿ ನೋಡ್ಬೋದು 35,037 ತನಕನೂ ಐ ಆಮ್ ಸೇಫ್. ಅದ ನಂತರ ನನಗೇನಾಗುತ್ತೆ ಅಂದರೆ ಲಾಸಸ್ ಹಾಕಕ್ಕೆ ಶುರು ಆಗುತ್ತೆ. ಇಲ್ಲಿ ಟೋಟಲ್ ಪ್ರಾಫಿಟ್ ಆ್ಯಂಡ್ ಲಾಸು ಇದು ಇನ್ನೂ ತೋರಿಸ್ತಾ ಇಲ್ಲ, ಅದನ್ನು ಪ್ರಾಫಿಟ್ ಆದಮೇಲೆ ತೋರಿಸುತ್ತೆ. ನೆಟ್ ಕ್ರೆಡಿಟ್, ಈ ಆಪ್ಷನ್ ಸೆಲ್ಲಿಂಗ್ ಆಗಿರೋದ್ರಿಂದ ನಮಗೇನಾಗುತ್ತೆ ನಾವು ಕ್ರೆಡಿಟ್ ತಗೊತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಮಗೆ 25,323 ಅದು ನಮ್ಮದು ನೆಟ್ ಕ್ರೆಡಿಟು. ಅದೇ ನಮ್ಮದು ಮ್ಯಾಕ್ಸಿಮಮ್ ಪ್ರಾಫಿಟ್ ಕೂಡ ಆಗುತ್ತೆ ಆಪ್ಷನ್ ಸೆಲ್ಲಿಂಗಲ್ಲಿ. ಎಸ್ಟಿಮೇಟೆಡ್ ಮಾರ್ಜಿನ್ ಆರ್ ಪ್ರೀಮಿಯಮ್, ಈ ಸ್ಟ್ರಾಟಜಿ ಡಿಪ್ಲಾಯ್ ಮಾಡೋಕ್ಕೆ ನನಗೆ ಎಷ್ಟು ಅವೈಲಬಲ್ ಬೇಕು ಅಮೌಂಟು ಅಂತಂದರೆ 2,58,000 ರೂಪೀಸ್. ಇದು ಎಲ್ಲ ಡೀಟೇಲ್ಸು ನಿಮಗೆ ಪೇ ಆಫ್ ಗ್ರಾಫಲ್ಲಿ ತೋರಿಸುತ್ತೆ. ಅದೇ ನೀವು ಕೆಳಗಡೆ ಹೋದ್ರಿ ಅಂತಂದರೆ ಇಲ್ಲಿ ಇವನು ಪೊಸಿಷನ್ ಡೆಲ್ಟಾ ಏನಿದೆ, ತೀಟಾ ಏನಿದೆ, ಗಾಮಾ, ವೆಗಾ ಆ ಡೀಟೇಲ್ಸ್ ಕೂಡ ಇರುತ್ತೆ. ಇದ್ರ ಬಗ್ಗೆ ನಾವು ಡೀಪಾಗಿ ಓದಬೇಡ ಈಗ. ಓನ್ಲಿ ಐ ವಿಲ್ ಡಿಸ್ಕಸ್ ಅಬೌಟ್ ದ ಗ್ರಾಫ್ ನಾವು, ಇಲ್ಲಾಂದರೆ ವಿಡಿಯೋ ಇನ್ನೂ ಲೆಂತ್ ಆಗಿಬಿಡುತ್ತೆ. ಈ ಸ್ಟ್ರಾಟಜಿಯಲ್ಲಿ ಈಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಇರೋದು 24,700. ಇದರಲ್ಲಿ ನೀವು ಇನ್ನೊಂದು ಏನು ಅಬ್ಸರ್ವ್ ಮಾಡಬೇಕು ಅಂತಂದರೆ ಇಲ್ಲಿ 2 ಲೈನ್ಸ್ ಇದೆ. ಇಲ್ಲಿ ನೋಡಿ ನಾನೊಂದು ಮೂವ್ ಮಾಡಿದಂಗೆಲ್ಲ ಒಂದು ಬ್ಲೂ ಲೈನು ಇನ್ನೊಂದು ಗ್ರೀನ್ ಲೈನು. ಈ ಬ್ಲೂ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಅದು ಟುಡೇಸ್ ಪ್ರಾಫಿಟ್. ಅಂದರೆ ಈ ದಿನ ಏನಾದ್ರು ಮಾರ್ಕೆಟು ಈಗ 24,700 ಇದೆ, 24,900ಗೆ ಹೋಯ್ತು ಅಂದರೆ ಈ ದಿನ ನನಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಎಷ್ಟು ಲಾಸ್ ಆಗುತ್ತೆ ಅಂತ ತೋರಿಸುತ್ತೆ. ಅದೇ ಗ್ರೀನ್ ರೆಪ್ರೆಸೆಂಟ್ ಮಾಡೋದು ಏನು ಅಂತಂದರೆ ಆನ್ ಎಕ್ಸ್ಪೈರಿ ಡೇ. ಈ ನಾನು ಸ್ಟ್ರಾಟಜಿನ ಸೆಲ್ ಮಾಡಿರೋದು ಇದು ಪ್ರೀಮಿಯಮ್ 19 ಜೂನ್ದು. 19 ಜೂನಿಗೆ ಇದೇನಾಗುತ್ತೆ ಆಪ್ಷನ್ಸು ಎಕ್ಸ್ಪೈರಿ ಆಗುತ್ತೆ. ಆ 19th ಜೂನ್ ಏನಾದ್ರು ಮಾರ್ಕೆಟ್ ಇಲ್ಲೇ ಇತ್ತು ಅಂದರೆ
ಇಫ್ ಇಟ್ ಎಕ್ಸ್ಪೈರ್ಸ್ ಅಟ್ 24,900 25,000 ಅಂತ ತಗೋಣ. 25,000 ಹತ್ರ ಏನಾದ್ರು ಮಾರ್ಕೆಟು ಆನ್ 19 ಜೂನ್ ಇತ್ತು ಅಂತಂದರೆ ನನಗೇನು ಪ್ರಾಫಿಟ್ ಆಗುತ್ತೆ, 2,300 ರುಪೀಸ್ ಪ್ರಾಫಿಟ್ ಆಗುತ್ತೆ. ಅದೇ ಇವತ್ತು ಏನಾದರೂ ಮಾರ್ಕೆಟು 25,000 ಮೂವ್ ಆಯಿತು ಅಂತಂದರೆ ನಾನು ಸ್ಟ್ರಾಟಜಿ ಡಿಪ್ಲಾಯ್ ಮಾಡಿ ಆ ದಿನದ ನನಗೆ ಲಾಸಸ್ ಏನಿರುತ್ತೆ 7,000 ರುಪೀಸ್ ಲಾಸ್ ಆಗುತ್ತೆ. ಈ ಗ್ರೀನ್ ಲೈನ್ ರೆಪ್ರೆಸೆಂಟ್ಸ್ ಎಕ್ಸ್ಪೈರಿ ಡೇ, ಬ್ಲೂ ಲೈನ್ ರೆಪ್ರೆಸೆಂಟ್ ಪ್ರೆಸೆಂಟ್ ಡೇ. ಕರೆಂಟ್ ಡೇದು ಏನು ಮೂಮೆಂಟ್ ಆದರೆ ಏನು ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಇರುತ್ತಲ್ಲ ಅದು ಬ್ಲೂ ಲೈನ್ ರೆಪ್ರೆಸೆಂಟ್ ಮಾಡುತ್ತೆ. ಹೋಪ್ ಇದೆಲ್ಲ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡು ಇದನ್ನು ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಈಗ ನಾನು ಏನು ಮಾಡಿದ್ದೀನಿ ಅಂತಂದರೆ ಸ್ಟ್ರಾಡಲ್ ಸೆಲ್ ಮಾಡಿದ್ದೀನಿ. ಇದನ್ನೇ ಐರನ್ ಕಾಂಡಾರೆ ಕನ್ವರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ಏನಾಗಿದೆ ಅಂದರೆ ಮ್ಯಾಕ್ಸಿಮಮ್ ಲಾಸು ಅನ್ಡಿಫೈನ್ಡ್ ಇದೆ. ಅದನ್ನು ಲಿಮಿಟೆಡ್ ಮಾಡೋಕ್ಕೆ ಏನು ಮಾಡ್ಬೋದು ಅಂತಂದರೆ ಈ ಲೆವೆಲ್ ಏನಿದೆ 25,037 24,300 ಈಗ 25,037 ಇದೆ. 25,000 ಒಂದು ಸಿ ಇ ಬೈ ಮಾಡೋಣ. 25,000 ಸಿ ಇ ಬೈ ಮಾಡೋಣ. ಅದನ್ನು ಬೈ ಮಾಡಿದ ಕೂಡ ಏನಾಯ್ತು ನೋಡಿ, ನಿಮ್ದು ಅಪ್ ಸೈಡ್ ಏನಿದೆ ಅಲ್ಲ ಲಾಸಸ್ಸು ಮಿನಿಮಮ್ ಆಗಿಬಿಡುತ್ತೆ. ಅದೇ ಡೌನ್ ಸೈಡ್ ಇನ್ನೂ ಅನ್ಲಿಮಿಟೆಡ್ ಇದೆ. ಬಟ್ ಡೌನ್ ಸೈಡು ಲಿಮಿಟ್ ಮಾಡ್ಬೇಕಂತಂದರೆ ಇಲ್ಲಿ 24,300 ಇತ್ತಲ್ವಾಗಲೇ ಆ ಲೆವೆಲಿಗೆ ಒಂದು ಪಿ ಬೈ ಮಾಡೋಣ. ಈ 25,300 ಎರಡು ಲೆವೆಲ್ ಮಾಡಬೇಕಂತಂದರೆ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡೋಣ. 25,350 ಹೋಗೋಣ. ಈಗ ಇಲ್ಲಿ ನೋಡ್ಬೋದು ಏನಾಯಿತು ಅಂತಂದರೆ ಇದು ಐರನ್ ಕಾಂಡಾರೆ ಕನ್ವರ್ಟ್ ಆಯಿತು. ನಾನು ಈ ಮೋಸ್ಟ್ ಐರನ್ ಕಾಂಡರ್ಸ್ ನಾನು ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಏಕೆ ಅಂತಂದರೆ ಬರೀ ನಾನು ಸ್ಟ್ರಾಡಲ್ ಸೆಲ್ ಕಳಿಸ್ಕೊಟ್ಟೆ ಅಂದರೆ ಗ್ರೂಪಲ್ಲಿ ಅಲ್ಲಿ ಮೋಸ್ಟ್ ಏನಾದ್ರು ಬಿಗಿನರ್ಸ್ ಇದ್ದಾರೆ. ಆ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಅವರು ನನ್ನ ನೋಡಿಬಿಟ್ಟು ಅದನ್ನೇ ಡಿಪ್ಲಾಯ್ ಮಾಡಿದ್ರು ಅಂತಂದರೆ ದೇ ಡೋಂಟ್ ನೋ ದ ಅಡ್ಜಸ್ಟ್ಮೆಂಟ್. ಅದರಲ್ಲಿ ಮ್ಯಾಕ್ಸಿಮಮ್ ಲಾಸ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ನಾವು ಆಗಲೇ ನೋಡಿದ್ವಿ ಅದರಲ್ಲಿ 50,000 ಇವನ್ 1 lakh ತನಕ ಲಾಸಸ್ ಅನ್ಲಿಮಿಟೆಡ್ ಆಗ್ಬೋದು. ಬಟ್ ಇಲ್ಲಿ ಏನಿದೆ ಅಂತಂದರೆ ದ ಮ್ಯಾಕ್ಸಿಮಮ್ ಲಾಸ್ ಈಸ್ ಡಿಫೈನ್ಡ್ ನಾವು. ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ಲಾಸ್ ಈಸ್ ಓನ್ಲಿ 7,000 ರುಪೀಸ್. ಅಂದರೆ ಆಮೇಲೆ ಎಸ್ಟಿಮೇಟೆಡ್ ಮಾರ್ಜಿನಲ್ಲಿ ಏನಿತ್ತು 2.5 lakh ಇತ್ತು. ಇವಾಗ ನಮಗೆ ಬೇಕಾಗಿರೋದು ಓನ್ಲಿ 1 lakh ರುಪೀಸ್. ಈ ಹೆಡ್ಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಾರ್ಜಿನು ಕಡಿಮೆ ಆಗುತ್ತೆ, ಪ್ಲಸ್ ನಮ್ಮದು ಇದು ಏನಾಗುತ್ತೆ ಮ್ಯಾಕ್ಸಿಮಮ್ ಲಾಸ್ ಏನಿದೆ ಅದು ಕೂಡ ಮಿನಿಮಮ್ ಆಗುತ್ತೆ. ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಕೂಡ ಕಡಿಮೆ ಆಗಿದೆ. ಓಕೆ, ಮ್ಯಾಕ್ಸಿಮಮ್ ಲಾಸು ಅನ್ಲಿಮಿಟೆಡ್ ಇಂದ ಏನಾಯಿತು ಮ್ಯಾಕ್ಸಿಮಮ್ ಲಾಸ್ ಈಗ ಓನ್ಲಿ 7,000 ರುಪೀಸ್ ಬಂದಿದೆ. ಆಮೇಲೆ ರಿಸ್ಕ್ ಟು ರಿವಾರ್ಡ್ ಏನಿದೆ ಅಂತಂದರೆ ನಾವು 7,000 ರುಪೀಸ್ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಇದರಲ್ಲಿ. ಬಟ್ ಆಗೋ ಪ್ರಾಫಿಟು 15,000 ಇದೆ. ಅಂದರೆ ಮೋರ್ ದ್ಯಾನ್ 2%, ಅಂದರೆ 1:2.1 ಇದರಲ್ಲಿ ರಿಸ್ಕ್ ಟು ರಿವಾರ್ಡ್ ಇದೆ. ಇಲ್ಲಿ ನೋಡ್ಬೋದು ಬ್ರೇಕ್ ಇವನ್ ಕೂಡ ಅದೇ ರೀತಿ ಅಡ್ಜಸ್ಟ್ ಆಗಿದೆ. ಬ್ರೇಕ್ ಇವನ್ 24,900 ಅಪ್ಸೈಡ್, ಮಾರ್ಕೆಟ್ 24,900 ತನಕ ನಮ್ಮದೇನಿದೆ ಸೇಫ್ ಇದೆ ಮಾರ್ಕೆಟು. ಸೊ ಅಲ್ಲಿವರೆಗೂ ನಾವು ಪ್ರಾಫಿಟಬಲಲ್ಲೇ ಇರ್ತೀವಿ. ಡೌನ್ ಸೈಡ್ ನಮಗೆ ಎಷ್ಟಿದೆ ಬ್ರೇಕ್ ಇವನು 24,447 24,450 ತನಕ ಐ ಆಮ್ ಸೇಫ್ ಟಿಲ್ ಡೌನ್ ಸೈಡ್. ಇದು ಪೇ ಆಫ್ ಗ್ರಾಫ್ ಈ ರೀತಿ ನಮಗೆ ಆಲ್ವೇಸ್ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಆಲ್ವೇಸ್ ನಮ್ದು ಅಬ್ಸರ್ವೇಷನ್ ಏನಿರ್ಬೇಕಂದ್ರೆ ಯು ಶುಡ್ ಫೋಕಸ್ ಆನ್ ದಿಸ್ ಬ್ಲೂ ಲೈನ್. ಈ ಬ್ಲೂ ಲೈನ್ ಎಲ್ಲಿವರೆಗೂ ನಮ್ಮ ಕಂಟ್ರೋಲಲ್ಲಿ ಇರುತ್ತೋ ಅಲ್ಲಿವರೆಗೂ ನಮಗೇನು ತೊಂದರೆ ಆಗಿರಲ್ಲ. ಆನ್ ಎಕ್ಸ್ಪೈರಿ ಡೇ ಬಂದಂಗೆಲ್ಲ ಈ ಲೈನ್ ಏನಾಗ್ತದೆ ಇದು ಅಪ್ ಸೈಡ್ ಹೋಗ್ತಾ ಹೋಗುತ್ತೆ. ಆಗ ಆಲ್ರೆಡಿ ನಾವು ಏನಂತ ಪ್ರಾಫಿಟಬಲಲ್ಲಿ ಇರ್ತೀವಿ, ಮಾರ್ಕೆಟ್ ಏನಾದ್ರು ಇದೇ ಏರಿಯಾದಲ್ಲಿ ಇತ್ತು ಅಂತಂದರೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಪೇ ಆಫ್ ಗ್ರಾಫ್ನ ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ. ಅದನ್ನ ಹಾಕ್ದಾಗ ಇದುವರೆಗೂ ನನಗೆ ಕ್ವಶನ್ ಕೇಳ್ತಾ ಇದ್ದು ಇದರಲ್ಲಿ ನಮಗೆ ಮಾರ್ಜಿನ್ ಎಷ್ಟು ಬೇಕಾಗುತ್ತೆ, ಆಮೇಲೆ ಇದರ ನಮ್ಮ ಪ್ರಾಫಿಟ್ ಎಷ್ಟು, ನಮಗೆ ಲಾಸ್ ಎಷ್ಟು ಅಂತಂದ್ಬಿಟ್ಟು. ಹೋಪ್ ಈ ವಿಡಿಯೋ ನೋಡಿದ ಮೇಲೆ ನಿಮಗೆಲ್ಲ ಕ್ಲಿಯರ್ ಆಗುತ್ತೆ ಅನ್ಕೊತೀನಿ. ಎಲ್ಲ ಡೀಟೇಲ್ಸು ಇಲ್ಲಿ ಇದ್ದೇ ಇರುತ್ತೆ. ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಎಷ್ಟಿರುತ್ತೆ, ಮ್ಯಾಕ್ಸ್ ಪ್ರಾಫಿಟ್ ಎಷ್ಟು, ಮ್ಯಾಕ್ಸ್ ಲಾಸು, ರಿಸ್ಕ್ ಟು ರಿವಾರ್ಡ್ ಆಗಿರ್ಬೋದು, ಬ್ರೇಕ್ ಇವನ್ನು, ಆಮೇಲೆ ಟೋಟಲ್ P&L, ನೆಟ್ ಕ್ರೆಡಿಟು, ಆಮೇಲೆ ಎಸ್ಟಿಮೇಟೆಡ್ ಮಾರ್ಜಿನ್, ಪ್ರೀಮಿಯಮ್. ಈ ಡಿಪ್ಲಾಯ್ ಮಾಡೋಕ್ಕೆ ಎಷ್ಟು ಅಮೌಂಟ್ ಬೇಕು ಅನ್ನೋದು ರೆಪ್ರೆಸೆಂಟ್ ಏನು ಮಾಡುತ್ತೆ ಅಂದರೆ ಎಸ್ಟಿಮೇಟೆಡ್ ಪ್ರೀಮಿಯಮ್ ಅಥವಾ ಆ ಮ್ಯಾಕ್ಸಿಮಮ್ ಪ್ರಾಫಿಟ್. ನಾನು ಈ ರೀತಿ ಗ್ರಾಫ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೇವೆ. ನೀವು ಏನು ಮಾಡಬೇಕಂತಂದರೆ ಇಲ್ಲಿ ನೋಡಿ ಇಷ್ಟೇ ಮ್ಯಾಕ್ಸಿಮಮ್ ಲಾಸ್ ಇಸ್ 7,000 ರುಪೀಸ್. ಇಷ್ಟು ನಿಮಗೆ ಬೇರ್ ಮಾಡೋಕ್ಕೆ ಕೆಪಾಸಿಟಿ ಇದ್ದರೂ ಮಾತ್ರ ಈ ಸ್ಟ್ರಾಟಜಿ ಡಿಪ್ಲಾಯ್ ಮಾಡಿ. ಸುಮ್ಮನೆ ನಾನು ಹೇಳ್ತಿದ್ದೀನಿ ಅಂತಂದ್ಬಿಟ್ಟು ಯಾರು ಡಿಪ್ಲಾಯ್ ಮಾಡಬೇಡಿ. ನಿಮ್ಮದು ರಿಸ್ಕ್ ಏನಿದೆ ಅಂತಂದ್ಬಿಟ್ಟು ನೋಡಿಬಿಟ್ಟು ಅದ ನಂತರ ಸ್ಟ್ರಾಟಜಿ ಡಿಪ್ಲಾಯ್ ಮಾಡಿ. ಮೋಸ್ಟ್ ನಾನು ಅಪ್ಲೋಡ್ ಮಾಡೋದೆಲ್ಲ ಈ ರಿಸ್ಕ್ ಡಿಫೈನ್ಡ್ ಇರೋದು ಮಾತ್ರ. ಯಾಕಂದರೆ ಬಿಗಿನರ್ಸಿಗೆ ಅದು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ಅಂತಂದರೆ ನಾನು ಏನಾದ್ರು ಅನ್ಲಿಮಿಟೆಡ್ ಲಾಸ್ ಇರೋಂಥ ಸ್ಟ್ರಾಟಜಿ ಅಪ್ಲೋಡ್ ಮಾಡಿದೆ ಅಂದರೆ ಅವ್ರು ರಿಸ್ಕ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಜಾಸ್ತಿ ಅವನು ಅಪ್ಲೋಡ್ ಮಾಡಲ್ಲ, ಅದನ್ನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಓನ್ಲಿ
ರಿಸ್ಕ್ ಡಿಫೈನ್ಡ್ ಸ್ಟ್ರಾಟಜೀಸ್ ಮಾತ್ರ ಯೂಸ್ ಮಾಡಿ. ಅದೇ ರೀತಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಕೂಡ ಇಲ್ಲಿ ನೋಡಿ 15,000 rupees ಇದೆ. ರಿಸ್ಕ್ ಟು ರಿವಾರ್ಡ್ ಚೆನ್ನಾಗಿದೆ. ಸೊ ಈ ರೀತಿ ನಾನು ರಿಸ್ಕ್ ಟು ರಿವಾರ್ಡ್ ಚೆನ್ನಾಗಿರೋಂಥ ಸೆಟಪ್ ಸಿಕ್ಕಾಗ ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ರೀತಿ ಈ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಿ. ಇನ್ನೂ ಏನಾದ್ರು ಡೌಟ್ ಇತ್ತು ಅಂದರೆ ನನಗೆ ಪರ್ಸ್ನಲಾಗಿ ಮೆಸೇಜ್ ಕೂಡ ಮಾಡ್ಬೋದು, ನಾನು ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಇಲ್ಲಿ ನೋಡಿ ಫಸ್ಟಿಗೆ ಏನಿತ್ತು ಅಂದರೆ ಸೆಲ್ ಮಾತ್ರ ಇತ್ತು, ಈಗ ಈ ಬೈ ಕೂಡ ಬಂದಿದೆ. ಈ ಬಿ ಮೀನ್ಸ್ ಬೈ, ಸೆಲ್ ಇದು ಎಸ್ ಅಂದರೆ ಸೆಲ್ಲು, ಆಮೇಲೆ ಇದು ನಂಬರ್ ಆಫ್ ಲಾಟ್ಸ್, ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾನು ಎಲ್ಲ 4 ಒಂದೊಂದು ಲಾಟ್ ಮಾತ್ರ ಸೆಲ್ ಮಾಡಿದ್ದೀನಿ. ಇಲ್ಲಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ 2 ಲಾಟ್ಸು ಆಗಿರ್ಬೋದು. ಇಲ್ಲಿ ನೋಡಿ ಇದನ್ನು ನಾನು ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡಿಬಿಟ್ಟು ಮೇಕ್ ಇಟ್ ಆಸ್ 2, ಅವು ನಿಮಗೆ 2 ಅಂತ ತೋರಿಸುತ್ತೆ. ನೋಡಿ ಇದು ನಮಗೆ 2 ಆಯಿತು. ಇದ್ರ ಬೇಸಿಸ್ ಮೇಲೆ ಯು ಹ್ಯಾವ್ ಟು ಸಿ ದ ಸೆಲ್. ನಾನು ಯಾವ ಲೆಗ್ ಸೆಲ್ ಮಾಡಿದ್ದೀನಿ, ಯಾವುದನ್ನು ಬೈ ಮಾಡೋಕ್ಕೆ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಇದನ್ನು ನೋಡಿದಾಗ ನಿಮಗೆ ಇಲ್ಲಿ ಅಬ್ಸರ್ವ್ ಆಗುತ್ತೆ. ಆದರೆ ಎಷ್ಟು ಲಾಟ್ ಸೆಲ್ ಮಾಡೋಕ್ಕೆ ಹೇಳಿದ್ದೀನಿ ಅನ್ನೋದು ಕೂಡ ಇಲ್ಲಿರುತ್ತೆ. ಅದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು. ಮತ್ತು ಆಲ್ವೇಸ್ ನಾನು ಏನು ಹೇಳೋದು ಅಂತಂದರೆ, ಈ ರೀತಿ ಸ್ಟ್ರಾಟಜಿ ಡಿಪ್ಲಾಯ್ ಮಾಡ್ಬೇಕಾದ್ರೆ ಫಸ್ಟ್ ಲೆಟ್ ಮೀ ಗೋ ಬ್ಯಾಕ್. ಫಸ್ಟ್ ಇದೆರಡು ಸೆಲ್ ಮಾಡೋಕ್ಕೂ ಮುಂಚೆ ಏನು ಮಾಡಬೇಕಂತಂದರೆ, ನೀವು ಈ 2 ಲೆಗ್ ಏನಿದೆ ಅಲ್ಲ, ಇದನ್ನು ಫಸ್ಟ್ ನೀವು ಬೈ ಮಾಡಿ. ನಿಮ್ಮ ಹತ್ರ ಕ್ಯಾಪಿಟಲ್ ಲಿಮಿಟೆಡ್ ಇದ್ದಾಗ ಫಸ್ಟ್ ಯು ಶುಡ್ ಡೂ ದ ಬೈ ಸಿಗ್ನಲ್. ಅದರ ನಂತರ ಸೆಲ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಆಲ್ರೆಡಿ ಬೈ ಇರೋದ್ರಿಂದ ಕ್ಯಾಪಿಟಲ್ ಕಡಿಮೆ ಕೇಳುತ್ತೆ. ನೀವೇನಾದ್ರು ಮೊದಲೇ ಸೆಲ್ ಮಾಡಿದ್ರಿ ಅಂತಂದರೆ ಅದು ಆರ್ಡರ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಕ್ಯಾಪಿಟಲ್ ಓನ್ಲಿ ಸೆಲ್ಲಿಂಗಿಗೆ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಬೈ ಮಾಡಿ, ಅದರ ನಂತರ ಸೆಲ್ ಮಾಡಿ. ಎಕ್ಸಿಟ್ ಆಗ್ಬೇಕಾರೆ ಈ ಸ್ಟ್ರಾಟಜಿಯಿಂದ ಇಟ್ ಶುಡ್ ಬಿನ್ ಅಪೋಸಿಟ್ ವೇ. ಅವಾಗ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಸೆಲ್ ಮಾಡಿರೋ ಲೆಗ್ನ ಎಕ್ಸಿಟ್ ಆಗಿ, ಅದು ನೆಕ್ಸ್ಟ್ ಬೈ ಆಗಿರೋ ಲೆಗ್ನ ಎಕ್ಸಿಟ್ ಆಗಿ. ಅದರಿಂದ ನಿಮಗೆ ಮಾರ್ಜಿನಲ್ಲಿ ಯಾವುದೇ ಥರದ ಇಶ್ಯೂ ಬರೋದಿಲ್ಲ. ಇದು ಒಂದು ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಅದರಿಂದ ಇದೇ ರೀತಿ ವಿಡಿಯೋ ಮಾಡೋಕ್ಕೆ ನನಗೆ ಮೋಟಿವೇಶನ್ ಕೂಡ ಸಿಗುತ್ತೆ. ಧನ್ಯವಾದಗಳು.